ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಅರಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯ ಉದ್ಘಾಟನೆ. ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಅರಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿರ್ಮಲಾ, ಉಪಾಧ್ಯಕ್ಷರಾದ ವಿನುತಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜು, ಸದಸ್ಯರುಗಳಾದ ರೇಷ್ಮಾ, ಲಲಿತಮ್ಮ, ವೀಣಾ, ರೂಪಾ, ಸೋಮಶೇಖರ್, ಸಿದ್ದರಾಜು, ಉಮೇಶ್, ಅಶೋಕ್, ಶಿವರಾಮು, ಮಹೇಶ್, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಮೂರು ಕಡೆ ಉದ್ಘಾಟನೆ ಮಾಡಿದ್ವಿ. ಒಂದು ಆರ್ ಒ ಪ್ಲಾಂಟ್, ಒಂದು ಅರಳಕುಪ್ಪೆ ಪಂಚಾಯತಿ ಮಟ್ಟದಲ್ಲಿ ಏನು ಕಸ ವಿಲೇವಾರಿ ಒಂದು ಘಟಕ ಇತ್ತು, ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಅದಾದ ನಂತರ ಇವತ್ತು ಗ್ರಂಥಾಲಯನೂ ಉದ್ಘಾಟನೆ ಮಾಡಿದ್ವಿ. ಕಸ ವಿಲೇವಾರಿ ಬಗ್ಗೆ ಹೇಳ್ಬೇಕಂತಂದರೆ ಇಲ್ಲಿ ಗ್ರಾಮಸ್ಥರು ಈ ಪಂಚಾಯತಿಯಲ್ಲಿರೋ ಎಲ್ಲ ಗ್ರಾಮಗಳಲ್ಲೂ ದಯವಿಟ್ಟು ಕಸನ ಈಗ ನಿಮ್ಮ ಮನೆಗಳಿಗೆ ಬಕೆಟ್ಗಳನ್ನು ಕೊಟ್ಟಿದ್ದಾರೆ, ಒಣ ಕಸ, ಹಸಿ ಕಸ ಅದನ್ನು ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ನೀವೆಲ್ಲ ಏನು ಯಾವ್ಯಾವ ಥರ ಬೇರೆ ಬೇರೆ ಹಾಕಬೇಕು ಅದನ್ನು ಹಾಕಬೇಕು ಅಂತ ಕೇಳಿಕೊಳ್ತೀನಿ. ಯಾಕೆಂದರೆ ಅದಾದ ನಂತರ ಬೇರೆ ಹೊರಗಡೆಯಿಂದನೂ ಬಂದು ಯಾವ ಥರ ಕಸನ ವಿಲೇವಾರಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿನ ಕೊಡಿಸಿ ಅದನ್ನು ಟ್ರೈನಿಂಗ್ ಕೊಡ್ತೀವಿ. ಕಸ ಸಮಸ್ಯೆ ಮುಂಚೆ ಸಿಟಿಗಳಲ್ಲಿತ್ತು, ಆದರೆ ಈಗ ಹಳ್ಳಿಗಳಲ್ಲೂ ಹರಡ್ತಾ ಇದೆ. ದಯವಿಟ್ಟು ಅದಕ್ಕೆ ಇನ್ನೂ ಜಾಸ್ತಿ ಹರಡಕ್ಕೆ ಬಿಡೋದು ಬೇಡ. ಪ್ಲಾಸ್ಟಿಕ್ ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ಸರಿಯಾಗಿ ಸೆಪ್ರೇಟ್ ಮಾಡಿ ನಾವು ಅದನ್ನು ರೀಸೈಕಲ್ ಮಾಡಬೇಕಾಗ್ತದೆ. ಅದಾದ ನಂತರ ಈ ಆರ್ ಒ ಪ್ಲ್ಯಾಂಟನ್ನು ದೇವಸ್ಥಾನದ ಪಕ್ಕ ಜೈಪುರದಲ್ಲಿ ಮಾಡಿರೋದು ಆ ಭಾಗದ ಜನರಿಗೆ ತುಂಬ ಅನುಕೂಲ ಆಯಿತು. ಗ್ರಂಥಾಲಯದ ಹೇಳ್ಬೇಕಂತಂದರೆ ಗ್ರಂಥಾಲಯಗಳಿದೆ, ಆದರೆ ದಯವಿಟ್ಟು ಮಕ್ಕಳು, ಹಿರಿಯರು ಎಲ್ಲರೂ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೇಕು. ಸರ್ಕಾರದಿಂದ ಈ ಅನುದಾನ ಹಾಕಿ ಇದನ್ನು ಪಂಚಾಯಿತಿಯಲ್ಲಿ ಮಾಡಿರೋಂಥದ್ದು. ಈ ಕೆಲಸ ಎಲ್ಲ ಮಾಡಿಸಿರೋದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಮತ್ತು ಎಲ್ಲ ಸದಸ್ಯರುಗಳು, ಅದ್ರ ಸೇರಿದಂಗೆ ಈ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೂ ನಾನು ಇಷ್ಟು ಕಾರ್ಯಕ್ರಮಗಳನ್ನ, ಕೆಲಸಗಳನ್ನು ಮಾಡಿಸಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ.